ಮಾಡಲಿಕ್ಕೋಸ್ಕರ ಮಾಡಿದಂತಹ ಒಂದು ಹುನ್ನಾರ ಆಗಿದೆ. ಇದು ರಾಜಕೀಯ ಹುನ್ನಾರ. ಅದನ್ನು ನಾನು ಖಂಡಿತವಾಗಿ ಖಂಡಿಸ್ತೇನೆ. ಹೀಗೆ ಮಾಹಿತಿಯನ್ನು ಇದಕ್ಕೆ ಪ್ರತಿಕ್ರಿಯೆ ನೀಡಿದಂತ ನಮ್ಮ ಉಪಾಧ್ಯಕ್ಷರು ಪ್ರತಿಕ್ರಿಯೆ ನೀಡಿದ್ದಾರೆ. ಆದರೂ ಈ ಕಾಂಗ್ರೆಸ್ ಬೆಂಬಲಿಗರು ತಮಗೆ ಇಲ್ಲಸಲ್ಲದ ಮಾತನಾಡಿ ಏನಾದರೂ ಅದನ್ನು ಹುನ್ನಾರವನ್ನು ಬೇಯಿಸಲಿಕ್ಕೋಸ್ಕರ ತನ್ನತನದ ಮಾತನಾಡ್ತಾ ಇದ್ದಾರೆ. ಅದು ಒಂದು ರಾಜಕೀಯ ಹುನ್ನಾರ ಆಗಿದೆ. ಅದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯಲ್ಲಿ ಏನೆಲ್ಲ ಮುಂದಿನ ಪತ್ರಿಕಾಗೋಷ್ಠಿಯಲ್ಲಿ ಏನೆಲ್ಲ ಮಾತಾಡಿದರೆ ಅದೊಂದು ತಪ್ಪು ಮಾಹಿತಿ, ಜನಗಳ ಮನಸ್ಸನ್ನು ತನ್ನ ಕಡೆ ಸೆಳೆಯಲು ಮಾಡಿದಂತಹದೊಂದು ವಿಚಿತ್ರವಾದ ಸಂಗತಿಯಾಗಿದೆ. ಇದು ಆಡಳಿತದಲ್ಲಿರುವಂತಹ ಪಕ್ಷದವರು ಅವರ ಹೇಳಿಕೆಯನ್ನು ಸಹಿಸಲಾರದೆ ಮಾಡಿದಂತಹದೊಂದು ಕೆಟ್ಟ ಸಂದೇಶವಾಗಿದೆ. ಇದೇ ರೀತಿಯಾಗಿ ಎಲ್ಲ ಆಡಳಿತ ಪಕ್ಷದಲ್ಲಿರುವಂತಹ ಕಂದಾರ ಆಡಳಿತ ಪಕ್ಷದಲ್ಲಿ ಒಂದು ಒಳ್ಳೆ ರೀತಿಯ ಸ್ಪಂದನೆ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಒಂದೇ ತರಹದ ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡುವುದನ್ನು ಸಹಿಸಲಾರದೆ ಮಾಡುವಂತ ಇದೊಂದು ಸುಳ್ಳು ಮಾಹಿತಿ ಆಗಿದೆ. ಇದನ್ನು ಕಡಕಡೆಯಿಂದ ಖಂಡಿಸುತ್ತಿದ್ದೇನೆ. ಸ್ವಂತ ಖರ್ಚಿನಿಂದ ಮಾಡಿದ್ದು ಎಂಬುದಾಗಿ ಈ ಫೇಸ್ಬುಕ್ ಅಲ್ಲ ಇಲ್ಲದ್ರೆ ಯಾವ ಯೂಟ್ಯೂಬ್ ನ ಮೂಲಕ ಪ್ರಚಾರವನ್ನು ಮಾಡುವಲ್ಲಿ ಶ್ರಮವಹಿಸಿದ್ದಾರೆ. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಆದ ಕಾರಣ ನಾವು ಜನರಿಗೆ ಏನು ಹೇಳ್ತಾ ಇದ್ದೇವೆ ಅಂದ್ರೆ, ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಪಂಚಾಯತ್ ಆಡಳಿತವು ಒಂದು ವ್ಯವಸ್ಥಿತವಾದ ಜನರಿಗೆ ಒಳ್ಳೆಯ ಅವಶ್ಯಕತೆಗೆ ಬೇಕಾದಂತಹ ಯಾವುದೇ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಪಂಚಾಯತಿನ ಆಡಳಿತವು ಬದ್ಧವಾಗಿದೆ ಎಂಬುದರ ಮೂಲಕ ನಾವು ಭರವಸೆಯನ್ನು ನೀಡುತ್ತಿದ್ದೇವೆ. ಪಂಚಾಯತ್ ಆಡಳಿತ ದಲಿತ ವಿರೋಧಿ ನೀತಿ ಅನುಸರಿಸ್ತಾ ಇದೆ, ಪಂಪು ಚಾಲ ಇದು ನಿರ್ವಹಣೆ ಮಾಡ್ತಿದ್ದನ್ನು ತೆಗೆದು ಹಾಕಿದ್ದಾರೆ ಅಂತ ಆರೋಪ ಇತ್ತಲ್ಲ, ಅದ್ರ ಬಗ್ಗೆ ಹೇಳ್ತಿದ್ರು. ಅದು ಆರೋಪ ಸುಳ್ಳು ಆರೋಪ. ಯಾಕೆ ಹೇಳಿದ್ರೆ ಅದೀಗ ವ್ಯವಸ್ಥಿತವಾಗಿ ಅಲ್ಲಿ ನೀರು ಹೋಗ್ತಾ ಇದೆ. ಅಲ್ಲೀಗ ಈಗ ನೀರಿನ ಸಮಸ್ಯೆ ಏನಿಲ್ಲ, ಸಮಸ್ಯೆ ಇಲ್ಲ. ಮೊದಲಿತ್ತು, ಅದನ್ನು ವ್ಯವಸ್ಥಿತವಾಗಿ ಸರಿ ಮಾಡಿದ್ದೇವೆ ನಾವೀಗ. ಈ ಪಂಪು ಇದನ್ನು ತೆಗೆದು ಹಾಕಿದ್ದು ಯಾವ ಕಾರಣಕ್ಕೆ? ಇದು ತೆಗೆದು ಹಾಕಿದ್ರೆ ಅವರೇ ಆ ಟೈಮಲ್ಲಿ ನಮ್ಮ ಅಧ್ಯಕ್ಷರ ಮೇಲೆ ಆ ಪಂಚಾಯತ್ ಕೀ ಕೊಟ್ಟು ಹೋದದ್ದು, ಅವರೇ ಕೊಟ್ಟು ಹೋದದ್ದು. ಮಾಜಿ ಅಧ್ಯಕ್ಷರ ಟೈಮಲ್ಲಿ ಅವರೇ ಕೀ ಕೊಟ್ಟು ಹೋದದ್ದು, ಅವರಾಗೆ ಬಂದು ನೀರು ಬಿಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಕೀ ಕೊಟ್ಟು ಹೋದದ್ದು. ಆಗಿನ ಪಿಡಿಒ ಕೂಡ ಅವರಿದ್ರು. ಆ ಟೈಮಲ್ಲಿ ಪಂಚಾಯತಿಯಲ್ಲಿ ಅವರು ಕೀ ಕೊಟ್ಟು ಹೋದದ್ದು. ಇವರಾಗಿ ಏನು ಪಂಚಾಯತಿನ ಅಧ್ಯಕ್ಷರಾಗ್ಲಿ ಪಿಡಿಒ ಆಗ್ಲಿ ಯಾವುದೇ ರೀತಿ ಅವರಿಂದ ಕೀಯನ್ನು ತೆಗೆದುಕೊಂಡಿರ್ಲಿಲ್ಲ. ಅವರಾಗಿ ನಮಗೆ ಬಿಡ್ಲಿಕ್ಕೆ ಆಗುದಿಲ್ಲ ಅಂತ ಕೊಟ್ಟು ಹೋದದ್ದು. ನಂತರ ಅದನ್ನು ಈ ರೀತಿಯಲ್ಲಿ ರಾಜಕೀಯ ಉದ್ದೇಶಕ್ಕಾಗಿ ಈ ರೀತಿಯಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೆ.